ನನ್ನಂಥ ವೆಜಿಟೇರಿಯನ್ಸ್ಗೆ ಆ್ಯಂಡ್ ವೆಜಿಟೇರಿಯನ್ ಫ್ಯಾಮಿಲಿ ಇರೋರಿಗೆ ಬಫೆ ರೆಸ್ಟೋರೆಂಟ್ಸ್ಗೆ ಹೋಗ್ಬೇಕಂದ್ರೆ ಜನರಲಿ ಭಾಳ ದೊಡ್ಡ ಪ್ರಾಬ್ಲಮ್. ಯಾಕೆಂದರೆ ಮೋಸ್ಟ್ ಆಫ್ ದ ಬಫೆ ರೆಸ್ಟೋರೆಂಟ್ಸಲ್ಲಿ ನಾನ್ ವೆಜ್ ಬಫೆ ಕೂಡ ಇರುತ್ತೆ. ಇಲ್ಲ ಅಂದರೆ ಬರೀ ವೆಜಿಟೇರಿಯನ್ ಅಂದರೆ ಅದರಲ್ಲಿ ವೆರೈಟೀಸೇ ಇರೋದಿಲ್ಲ. ಬಟ್ ಇದೊಂದು ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ಸ್ಗೆ, ಫ್ಯಾಮಿಲಿ ಔಟಿಂಗ್ಸ್ಗೆ, ಸೆಲೆಬ್ರೇಷನ್ಸ್ಗೆ ರೆಗ್ಯುಲರ್ ಆಗಿ ವೈಡ್ ಸ್ಪ್ರೆಡ್ ಬಫೆ ತಿನ್ನೋಕ್ಕೋಸ್ಕರ ಬರ್ತಾ ಇರೋ ಜಾಗ. ಆಲ್ಮೋಸ್ಟ್ ಆ್ಯಸ್ ಫಾರ್ ಐ ಕ್ಯಾನ್ ರಿಮೆಂಬರ್ ಆಲ್ಮೋಸ್ಟ್ ಒಂದು ಡೆಕೇಡ್ ಆಗಿದೆ. ಒಂದು ಡೆಕೇಡಿಂದ ಈ ಕಡೆ ನಾವು ಯಾರ್ಯಾರಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಎನಿ ಸೆಲೆಬ್ರೇಷನ್ ಬಫೆ ಊಟ ಅಥವಾ ಬಫೆ ಡಿನ್ನರ್ಗೆ ಇಲ್ಲೇ ಬರೋದು. ಹಲವಾರು ವೆರೈಟೀಸ್ ಇದೆ, ಚಾಟ್ಸ್ ಇದೆ, ಪಾಸ್ತಾ ಇದೆ. ಒಂದೊಂದು ಸತಿ ಇನ್ನೂ ಐಟಮ್ಗಳು ನೋಡಿದಾಗಲೇ ನಮ್ಮ ಅಮ್ಮನಿಗೆ ಎಲ್ಲ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಮ್ಯಾಸಿವ್ ಐಟಮ್ಸ್ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಅರೌಂಡ್ ಬಸವೇಶ್ವರ, ವಿಜಯನಗರ ಅವ್ರಿಗೆ ಈ ಹಿಂದೆ ಆ್ಯಂಬಿಯನ್ಸ್ ನೋಡಿದ ತಕ್ಷಣ ಯಾವ ಜಾಗ ಅಂತ ಗೊತ್ತಾಗಿರುತ್ತೆ. ಈ ರೆಸ್ಟೋರೆಂಟ್ ಹೆಸರು ನಮ್ಮ ಸ್ವಾತಂತ್ರ್ಯ ವರ್ಷದಲ್ಲಿಟ್ಟಿದ್ದಾರೆ, 1947 ರಾಜಾಜಿನಗರ್. ಬನ್ನಿ ನೋಡುವ. ಏನೋ ಚಾಟ್ಸ್, ಪಾನಿಪುರಿ ಎಲ್ಲ ಸ್ಟ್ರೀಟ್ ಸೈಡ್ಸಿಂದನೇ ಮಜಾ. ಬಟ್ ಈ ಥರ ಒಂದು ರೆಸ್ಟೋರೆಂಟ್ ಆರಾಮಾಗಿ ಕೂತ್ಕೊಂಡು ಕೇಳಿದಷ್ಟು ಪಾನಿಪುರಿ ಕೊಡ್ತಾರೆ ಅಂದರೆ ಪ್ರಾಬಬ್ಲಿ ನನ್ನ ಹೆಂಡತಿ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾಳೆ. 4 ಸ್ಪೂನ್ ಪಾನಿ ತಗೊಂಡಿದ್ದಕ್ಕೆ. ಇದು ದಹಿಪುರಿ ಅಂತೆ. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ವೇರ್ ಇಸ್ ದ ದಹಿ? ಅದಕ್ಕೆ ಹೇಳಿದ್ರು, ಸರ್ ಒಳಗಡೆ ತುಂಬಿಸಿದ್ದೀವಿ. ಸೂಫ್ರಮ್ ಸೋಲ್ ಹೇಳ್ತಾರಲ್ಲ, ಬಹಿರಂಗದಿಂದ ಅಂತರಂಗಕ್ಕೆ ಅಥವಾ ಅಂತರಂಗದಿಂದ ಬಹಿರಂಗಕ್ಕೆ. ಚಿಕ್ಕ ವಯಸ್ಸಿಂದ ನಂಗೆ ಫ್ರೂಟ್ ಪಂಚ್ ತುಂಬ ಇಷ್ಟ. ಬಟ್ ನಮ್ಮಪ್ಪ ಯಾವಾಗಲೂ ಹೇಳೋರು, ಫ್ರೂಟ್ ಪಂಚ್ ಏನಾದರೆ ಉಳ್ದೋಗಿರೋ ಜ್ಯೂಸಸ್ ಎಲ್ಲ ಸೇರಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಅಂತ. ಖಂಡಿತ ಇಲ್ಲ, ಸುಳ್ಳು. ಆ ಲೆಕ್ಕಕ್ಕೆ ನೋಡಿದ್ರೆ ಬೇಕರಿಲಿ ಆ್ಯಪಲ್ ಕೇಕ್ ಸಿಗುತ್ತಲ್ಲ, ಅದು ಎಲ್ಲ ವೇಸ್ಟ್ನ ಮಿಕ್ಸ್ ಮಾಡಿರೋದು. ಸೊ ಮೇ ಬಿ ಕೆಸರಲ್ಲೇ ಟೇಸ್ಟ್ ಇರೋದು. ಏನಂತೀರಾ? ಎನಿ ಆ್ಯಪಲ್ ಕೇಕ್ ಫ್ಯಾನ್ಸ್ ಆ್ಯಂಡ್ ಫ್ರೂಟ್ ಪಂಚ್ ಫ್ಯಾನ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಬಡ್ಕೋತಾನೆ ಇರ್ತೀನಿ ಕಮೆಂಟ್ಸಲ್ಲಿ, ಹಾಕಿದ್ದು ಒಬ್ರು ಏನೋ ಹಾಕೋದಿಲ್ಲ. ಸೂಪ್ಸಲ್ಲಿ ಯೂಶ್ವಲಿ 2 ಥರ ಆಯಿತಾ. ಟ್ರೆಡಿಷ್ನಲ್ ಸೂಪ್ ಬಂದು ಒಂದೇ ಥರ ಇರೋದು. ಈಗೀಗ ರೆಸ್ಟೋರೆಂಟ್ಸಲ್ಲಿ ಎಲ್ಲ ಹೋಗ್ತಾ ಸೂಪಲ್ಲಿ ಥಿಕ್ನೆಸ್ ತರೋದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕ್ತಾರೆ. ಕೆಲವರು ವೆಜಿಟೇಬಲ್ಸ್ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ. ಬಟ್ ನನ್ನ ಫೇವ್ರೆಟ್ ಸೂಪ್ ವೆರೈಟಿ ಬಂದು ದ ವಾಟ್ರಿ ಒನ್. ಏಷ್ಯನ್ ಸೂಪ್ಸಲ್ಲಿ ನಾವು ಕ್ಲಿಯರ್ ಸೂಪ್ ಅಂತ ಕರಿತೀವಿ, ಟಾಮಿಯಮ್ ಸೂಪ್ ಅಂತ ಕರಿತೀವಿ. ವೇರ್ ಐದರ್ ವಾಟರ್ ಇರುತ್ತೆ, ಇಲ್ಲ ಕೋಕೋನಟ್ ಮಿಲ್ಕ್ ಇರುತ್ತೆ, ಇಲ್ಲ ಇಟ್ ಬಿ ವೆರಿ ಥಿನ್. ಬಟ್ ನಮ್ಮ ಇಂಡಿಯನಲ್ಲಿ ಶೋರ್ಬಾ ಅಂತ ಕರಿತೀವಿ. ದೀಸ್ ಆರ್ ಮೈ ಫೇವ್ರೆಟ್ ಒನ್ಸ್, ವೇರ್ ಇಟ್ ಈಸ್ ವೆರಿ ಥಿನ್. ಕಾರ್ನ್ಫ್ಲೋರ್ ಹಾಕಿ ಎಕ್ಸ್ಟ್ರಾ ಥಿಕ್ನೆಸ್ ಮಾಡಿರಲ್ಲ. ಇದಕ್ಕೆ ಇವರು 1947 ಫ್ಯಾನ್ಸಿ ಹೆಸರಿಟ್ಟಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ಟೊಮ್ಯಾಟೊ ಶೋರ್ಬಾ. ದ ಟ್ಯಾಂಗಿನೆಸ್ ಆಫ್ ದ ಟೊಮ್ಯಾಟೊ ಅಂಡ್ ದ ಸ್ಪೈಸಿ ಕಿಕ್ ಇರುತ್ತಲ್ಲ, ಎಸ್ಪೆಷಲಿ ಕೋಲ್ಡು ಕಾಫ್ ಏನಾದರೂ ಇದ್ದರೆ, ಐ ಥಿಂಕ್ ಕೋಲ್ಡ್ ಕಾಫ್ ಆದ ತಕ್ಷಣ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇಟ್ ಈಸ್ ದ್ಯಾಟ್ ಟೆಂಪ್ಟಿಂಗ್. ಫ್ಲೇವರ್ ಪ್ರೊಫೈಲ್ ಅಷ್ಟು ಟ್ಯಾಂಗಿಯಾಗಿ ಸ್ಪೈಸಿ ಆಗಿರುತ್ತೆ. ಆ ಕ್ಲಿಕ್ ಬರೋದು ವೆನ್ ದೇರ್ ಇಸ್ ಅಬ್ಸಲ್ಯೂಟ್ ಬ್ಯೂಟಿಫುಲ್ ಅನ್ಮ್ಯಾಚಬಲ್ ಟ್ಯಾಂಗಿನೆಸ್ ಇದ್ದಾಗ ಮಾತ್ರ. And the tanginess can only be given by a good tomato. Beautiful. Fruit or vegetable? Tomato. Some people say it's a fruit. Alva? Anyway, ಚೆನ್ನಾಗಿದೆ. ಮುಖ್ಯ ಸಭ್ಯ ಸಮಾಜಕ್ಕೆ ಏನು ಇಂಪಾರ್ಟೆಂಟು, ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ, ಖಂಡಿತ ಬಿಡಿದೆ. ಇಲ್ಲಿ ಹಲವಾರು ಕಡೆ ಆಕ್ರಮಣ ಮಾಡಿರೋ ನಮ್ಮ ಆಂಧ್ರ ಅವ್ರು ಇಲ್ಲಿದ್ದಾರೆ. ಇಲ್ಲಿ ನಮ್ಮ ಫಿಲಮ್ ಇಂಡಸ್ಟ್ರಿನ ಕಬ್ಜಾ ಮಾಡಿರೋ ಮಂಗಳೂರು, ಉಡುಪಿ ಕಡೆಯವರಿದ್ದಾರೆ. ಇದು ಹೈ ಪ್ರೋಟೀನ್, ಆಲ್ ಫಿಟ್ನೆಸ್. ಆ್ಯಂಡ್ ಇದೆರಡು, ಇದು ಚೈನೀಸ್ ಬರುತ್ತೆ, ಇದು ಕೂಡ ಏಷ್ಯನ್ ಬರುತ್ತೆ. ಐ ಥಿಂಕ್ 1947 at one point of time was basically known for their exotic and authentic North Indian food.
ಈಗ ಅದ್ರ ಜೊತೆಗೆ ಬಿಕಾಸ್ ಜನಕ್ಕೆ ಎಷ್ಟು ಹೊಸದು ಕೊಟ್ಟರು ಸಾಕಾದಿಲ್ಲ, ಇನ್ನ ಬೇಕು 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 ಅನ್ನೋ ಒಂದು ಆಸೆ ಒಳಗಡೆಯಿಂದ ಬರ್ತಾ ಇರುತ್ತೆ. ಆ್ಯಂಡ್ ಇವರು ಕಸ್ಟಮರ್ಸ್ನ ಅಪೀಸ್ ಮಾಡೋಕ್ಕೆ ಆ್ಯಂಡ್ ಒಂದು ಫ್ಯಾಮಿಲಿ ಬಂದಾಗ ಮಕ್ಕಳಿಗೆ ಇದೆ ನಾರ್ತ್ ಇಂಡಿಯನ್ ತೊಗೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಬೋರ್ ಆಗುತ್ತೆ. ಸೊ ದೇ ವುಡ್ ವಾಂಟ್ ಏಷ್ಯನ್ ಆರ್ ಸಮಥಿಂಗ್ ಎಲ್ಸ್, ಪಾಸ್ತಾ ಫ್ಯಾನ್ಸಿ ಆ ಥರ. ಸೊ ಒಂದು ಫ್ಯಾಮಿಲಿ ಬಂದಾಗ ಎಲ್ಲರನ್ನೂ ಸರ್ವ್ ಮಾಡೋಕ್ಕೋಸ್ಕರ ದೇ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಕುಸೀನ್ಸ್ ಆಲ್ಸೋ. ಬಟ್ ಮೇಜರ್ಲಿ ಇವತ್ತಿಗೂ ನನಗೆ 1947 ಅಂದರೆ ಅವ್ರು ನಾರ್ತ್ ಇಂಡಿಯನ್ನೇ ಪರಿಚಯ ಪ್ರಾಣ. ಸಭ್ಯ ಸಮಾಜಕ್ಕೆ ಎವಿಡೆನ್ಸ್ ಕೊಡ್ತಾ ಇದ್ದೀನಿ ನಾನು. ಈ ಅಮೇಝಿಂಗ್ ಲುಕಿಂಗ್ ಡ್ರಿಂಕ್ ಇಸ್ ವಾಟರ್ ಮಿಲನ್ ಬೇಸಿಲ್ ಕೂಲರ್. ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರ ಬ್ಲೇಡ್. ಪ್ರಪ್ರಥಮವಾಗಿ ನನಗೆ ತುಂಬ ಆಸಕ್ತಿ ಮತ್ತು ಒಂದು ಇಂಟ್ರೂಸಿವ್ ಥಾಟ್ಸ್ನ ಕೊಟ್ಟ ಈ ಆಂಧ್ರ ಸ್ಟೈಲ್ ಚಿಲ್ಲಿ ಡ್ರಮ್ ಸ್ಟಿಕ್ ಅಂತ. ಈ ಒಂದು ತರಕಾರಿ ಫೇಮಸ್ ಆಗಿರೋದೆ ನಮ್ಮ ರವಿ ಮಾಮೆಯಿಂದ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಸೊ ನಮ್ಮ ಮನೇಲಿ ಯೂಶ್ವಲಿ ನುಗ್ಗೆಕಾಯಿ ಸಾರು ಮಾಡ್ತಾರೆ, ಇಲ್ಲ ಕೆಲವು ಹುಳಿಗೆ ಹಾಕ್ತಾರೆ. ಓ ಇಂಪ್ರೆಸಿವ್. ನಾನು ನುಗ್ಗೆಕಾಯಿ ಒಳಗಡೆ ಎಷ್ಟು ಫ್ಲೇವರ್ ಹೀರ್ಕೊಂಡಿರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಗುಡ್. 1947 ಅವ್ರದ್ದು ಏನು ಪನ್ನೀರ್ ಇದೆ, ಇಟ್ ಈಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಸಾಫ್ಟ್ನೆಸ್ ಆ್ಯಂಡ್ ಇಟ್ಸ್ ಮ್ಯಾರಿನೇಷನ್. ಲಾಜವಾಬ್. ಪನ್ನೀರ್ ಗೀ ರೋಸ್ಟ್ ಅಂತ ಮಂಗಳೂರು ಸ್ಟೈಲ್ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕ್ಯಾಶ್ಯೂ ಪೇಸ್ಟ್ ಯೂಸ್ ಮಾಡೋದ್ರಿಂದ ಮೇಲ್ಗಡೆ ಡ್ರೆಸ್ಸಿಂಗ್ ಕೂಡ ಕ್ಯಾಶ್ಯೂಸ್ ಯೂಸ್ ಮಾಡಿದ್ದಾರೆ. ದ ಬ್ರೈಟ್ ಡೆಡ್ಲಿ ರೆಡ್ lives up to the Mangalore ghee roast expectations. I think major player quality of paneer. ಅದೊಂದು ಹಂತದವರೆಗೂ ಮೇಲೆ ತೊಗೊಂಡೋಗುತ್ತೆ. ಅದರ ಮೇಲೆ Mangalore ghee roast flavor is decadent, not overpowering, not underpowering, but nicely complementing the sourness and sweetness of the paneer. ಚೆನ್ನಾಗಿದೆ ಖಂಡಿತ. I recommend the paneer tikka and the ghee roast. This only for a large group, and the large group loves ಕಾಯಿ ಕಾಯಿ ನುಗ್ಗೆಕಾಯಿ ಮೈಗೆ. ಅರ್ಥ ಆಗಲ್ಲ. ನಾವು ಕಮಿಂಗ್ ಟು ದ ಮೆಕ್ಸಿಕನ್ ನ್ಯಾಚೋಸ್. ಮಕ್ಕಳಿಗೆ ತುಂಬ ಇಷ್ಟ ಅಂತೆ ಇಲ್ಲಿ ಜನರಲಿ. ನಾನು ಮಗು ಅಲ್ಲ, ನಂಗೆ ಮಕ್ಕಳಿಲ್ಲ, ಸೊ ಐ ಡೋಂಟ್ ನೋ. ಖಂಡಿತ ಈ ಡೈಲಾಗ್ಗೆ ಮನೆಯಲ್ಲಿ ಉಗ್ರ ಹೋರಾಟ ನಡೆಯುತ್ತೆ. Now I know why kids love it. Crispy, crunchy, cheesy, filled with jalapenos and olives. Beautiful. No doubt kids will love it. ಇದು ಮಟ್ಕಿ ಮಸಾಲ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ಅ ನಾರ್ತ್ ಕರ್ನಾಟಕ ಡೆಲಿಕಸಿ. ಇದು ನಾರ್ತ್ ಕರ್ನಾಟಕ ಯೂಸ್ಲಿ ಸ್ನ್ಯಾಕ್ಸಿಗೆ ಕೊಡ್ತಾರಂತೆ. ಸಪೋಸ್ ಟು ಬಿ ವೆರಿ ಹೆಲ್ತಿ. ಗ್ರೀನ್ ಗ್ರಾಮ್ ಎಲ್ಲ ಇದೆ. ನೈಸ್. Garlicky. If you love garlic, this is nothing but garlic. I remember ಗೋವಾಗೆ ಟ್ರಾವೆಲ್ ಮಾಡುವಾಗೆಲ್ಲೋ ಯಾವುದೋ ದಾಬಾಲಿ ದಿಸ್ ವಾಸ್ ಅ ಬಾರ್ ಸ್ನ್ಯಾಕ್, and definitely lives up to the prerequisites of a wonderful bar snack. Delicious, spicy, tangy. Definitely a very healthy bar snack. ಗೂಗಲ್ ಮಾಡಿ ರೆಸಿಪಿನ ನೀವು ಬೇಕಾದ್ರೆ ಮನೇಲಿ ಮಾಡ್ಕೊಳ್ಳಿ. Oh, I love it. I love it. I love the way it looks.
ವೆರಿ ನೈಸ್. ಐ ಥಿಂಕ್ ಇದು ವಿಲ್ ಬಿ ಬೆಸ್ಟ್ ವಿತ್ ಅ ಡಿಪ್. ಸೊ ಏಷಿಯನ್ ವಾಂಟಾನ್ಸ್, ಅದಕ್ಕೆ ಚೀಸ್ ಗ್ರೇಟ್ ಮಾಡಿ ಹಾಕಿದ್ದಾರೆ, ಆ್ಯಂಡ್ ಲಿಟಲ್ ಬೀಟ್ರೂಟ್ ಆ್ಯಂಡ್ ಸಮ್ ಗಾರ್ನಿಶಿಂಗ್ ಟು ಆ್ಯಡ್ ಕಲರ್ ಟು ಅವರ್ ಲೈಫ್ಸ್. ನೈನ್ಟೀನ್ 47 ಬಗ್ಗೆ ಇಷ್ಟ ಆಗೋದೇ ಮೇನ್ ಆಗಿ ಅವ್ರ ವೆರೈಟೀಸ್ ಆಫ್ ತಂದೂರಿ ರೋಟಿ. ನಮ್ಗೆ ಎಲ್ಲೋದ್ರು ಬಟರ್ ನಾನ್, ಬಟರ್ ಕುಲ್ಚಾ, ಬಟರ್ ರೋಟಿ, ಅದು ಬಿಟ್ಟರೆ ಲಾಚಾ ಪರಾಟ, ಆಲ್ ವಿತ್ ಬಟರ್, ವಿತೌಟ್ ಬಟರ್, ಮಬ್ಬಬ್ಬ ಅಂದರೆ ಗಾರ್ಲಿಕ್ ಸಿಗುತ್ತೆ. ಇಲ್ಲಿ ಒಂದಷ್ಟು ವೆರೈಟೀಸ್ ಇದೆ, ಬಟ್ ಅದಲ್ಲದೆ ನನಗೆ ತುಂಬ ಎಂಟೈಸ್ ಆಗಿದ್ದು ಇಸ್ ದರ್ ಪುದೀನಾ ನಾನ್. ನೋಡೋಕ್ಕೆ ಎಷ್ಟು ಫ್ಲೇವರ್ಫುಲ್ ಆಗಿ, ರಿಚ್ ಆಗಿ, ಕಲರ್ ಜೊತೆ ಒಂದು ಮಿಲನ ಇದೆಯಲ್ಲ, ಐ ಥಿಂಕ್ ಇಟ್ ಲುಕ್ಸ್ ಬ್ಯೂಟಿಫುಲ್. ಆಲ್ಸೋ ಐಮ್ ಎ ಹ್ಯೂಜ್ ಫ್ಯಾನ್ ಆಫ್ ರೋಟೀಸ್. ಅಂದರೆ ಅನ್ಲೈಕ್ ಮೋಸ್ಟ್ ಆಫ್ ಯು ಥಿಂಕ್, ಐ ಜಸ್ಟ್ ಲೈಕ್ ಟು ಇಟ್ ದ ಪ್ಲೇನ್ ರೋಟಿ. Pure flavor and sourness of that fermented dough. I love fluffiness, chewy flavors ಬಂದು salt, sourness of the dough and butter. ಅಷ್ಟೇ, ಇನ್ನೇನಿಲ್ಲ. such a simple soothing taste. ಯಾವತ್ತಾದರೂ ನೀವೆಲ್ಲಾದರೂ ಹೋದಾಗ ರೆಸ್ಟೋರೆಂಟಲ್ಲಿ, before eating anything, just try one plain piece of either butter naan or butter kulcha. Just nothing else. Just that. You will thank me. La jawab. As always, 1947 is known for their rich and fresh paneer. ಅವ್ರದ್ದೊಂದು ಪನೀರ್ ಕರಿ ತೊಗೊಂಡಿದ್ದೀವಿ, which is not too spicy, more on the milder and sweeter side. With pyaz. ಎಷ್ಟೋ ವಿಡಿಯೋಸ್ ನೋಡಿರೋಂಗೆ ಶ್ರೀನಿಧಿಗೆ ಅನ್ನ ಮೊಸರು ಊಟದಲ್ಲಿ ಇರಲೇಬೇಕು, ಕೆಲವು ಸತಿ ಆಗೋದಿಲ್ಲ. ಆವಾಗ ಐ ಸೆಟಲ್ ಫಾರ್ ಸಮಥಿಂಗ್ ವೆರಿ ಸಿಮಿಲರ್. ದಿಸ್ ಇಸ್ ಮುಂಬೈ ಸ್ಟೈಲ್ ತವಾ ಪಲಾವ್. ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಸ್ಪೈಸಸ್ ಹಾಕಿ ಬೆಣ್ಣೆ ಹಾಕಿ ನೀಟಾಗಿ ತವಾ ಮೇಲೆ ಬಿಸಿಯಾಗಿ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. Majority of the people like to eat it with raita, but Srinidhi is different. I just like to eat tawa palav just by itself. But does it actually live up to the expectations of a Mumbai tawa palav? Let's see. There is this fine note in tawa palav where the vegetables are not overcooked but are not undercooked. Especially tawa palav. You get biryani, other varieties usually it's all perfectly cooked and overcooked. But tawa palav ali there is always this pastel al dente antevalla, adhe tara there is a fine line in between overcooked and undercooked. Tawa palav alide they have achieved it. Aluge, rice-ge flavors, it's marinated very well, ಚೆನ್ನಾಗಿ ಇಳಿದಿದೆ. ಬ್ಯೂಟಿಫುಲ್ tawa palav. ಡೆಫಿನೆಟ್ಲಿ 1947 ಇಷ್ಟು ವರ್ಷ ನಾನು ಚೋಲೆ ಆಲೂ ಬಿರಿಯಾನಿ ಅದೆಲ್ಲ ತಿಂದಿದ್ದೆ, ತವಾ ಪಲಾವ್ ತಿಂತಾರೆ ಫಸ್ಟ್ ಟೈಮ್. ಮೈ ಫೇವ್ರೆಟ್ ಹ್ಯಾಸ್ ಬೀನ್ ದರ್ ಆಲ್ವೇಸ್. ನಾನು ಚಿಕ್ಕ ವಯಸ್ಸಿಂದನು ಹ್ಯಾಸ್ ಬೀನ್ ದ ಆಲೂ ಚೋಲೆ ಬಿರಿಯಾನಿ. ನೌ ದಿಸ್ ಇಸ್ ಮೈ ನ್ಯೂ ಫೌಂಡ್ ಲವ್ ಇನ್ 1947 ರಾಜಾಜಿನಗರ. ಖಂಡಿತ ಇಲ್ಲಿ ಬಂದು ಇದು ಮತ್ತು ಕೆಲವು ಅಪಟೈಸರ್ಸ್ ತೋರಿಸೋದಲ್ಲ ಅದು ತಿಂದು ಹೇಳಬೇಕು. ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳಿ, ನಾನು ತಿಂದ್ಬಿಟ್ಟು ಡೆಸರ್ಟ್ಸ್ ತೋರಿಸ್ತೀನಿ. ಗುಲಾಬ್ ಜಾಮೂನ್, ಆರ್ ಐ ವುಡ್ ಲೈಕ್ ಟು ಕಾಲ್ ಇಟ್ ಶಾಹಿ ಗುಲಾಬ್ ಜಾಮೂನ್, ಯಾಕೆಂದರೆ ರಿಚ್ ಆಗಿದೆ ವಿತ್ ಆಲ್ಮಂಡ್ಸ್ ಆ್ಯಂಡ್ ಎವ್ರಿಥಿಂಗ್.
ಓಹ್ ಏನು ಸಾಫ್ಟ್ ಆಗಿದೆ ಗೊತ್ತಾ, ಬ್ಯೂಟಿಫುಲ್. ಓಹ್ and oh yeah, it's hot also. Jamuns are good. Hot jamuns are great. The famous sizzling brownie. Any old Bangalorean will most definitely relate to this. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಫೈನ್ ಡೈನಿಂಗ್ ರೆಸ್ಟೋರೆಂಟ್ಗೆ ಹೋದ್ರೆ ಅದಾದ್ಮೇಲೆ ಸಿಸ್ಲಿಂಗ್ ಬ್ರೌನಿ ತಿಂದ್ರೇನೆ ರೆಸ್ಟೋರೆಂಟಲ್ಲಿ ಊಟ ಮುಗ್ದಂಗೆ. ಐ ರಿಮೆಂಬರ್ ಮೈ ಚೈಲ್ಡ್ಹುಡ್. ಶಾಂತಿ ಸಾಗರ್ ಎಲ್ಲ ಆದ್ಮೇಲೆ ರಾತ್ರಿ ಒಂದು ಸಿಸ್ಲಿಂಗ್ ಬ್ರೌನಿ ಫುಲ್ ಫ್ಯಾಮಿಲಿ ತಿನ್ನಕ್ಕೆ. ಭಯ ಆಗುತ್ತೆ, ಬಿಸಿ ಬಿಸಿ ಬಾಯಿಗೆ ಸುಟ್ಕೊಬಿಟ್ಟು 6 ತಿಂಗಳಿರು ತಿನ್ನಕ್ಕಾಗ್ಲಿಲ್ಲ ಆದರೆ ಹಾಕ್ಬೇಕು. ನಂಗೆ ತುಂಬ ಇಷ್ಟ ಆಗಿದ್ದ ವಿಷಯಪ್ಪ ಏನಂದರೆ, ಇದು ಲೆಫ್ಟ್ ಓವರ್ ಫುಡ್ ಕ್ಯಾನ್ ಬಿ ಡೊನೇಟೆಡ್ ಹಿಯರ್. ಸೊ ಅಸ್ಯೂಮಿಂಗ್ ನೀವು ಫ್ಯಾಮಿಲಿ ಬಂದು ನಿಮ್ಗೆ ಏನಾದರೂ ಫುಡ್ ಓವರ್ ಆರ್ಡರ್ ಮಾಡಿ ಉಳಿದೋಯ್ತು, ನೀವು ಮನೆಗೆ ತೊಗೊಂಡೋಗಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟರೆ ನಿಮ್ಮ ಪರವಾಗಿ ಇವರು ಡೊನೇಟ್ ಮಾಡಿ ಫುಡ್ ವೇಸ್ಟೇಜ್ನ ಅವಾಯ್ಡ್ ಮಾಡ್ತಾರೆ. ಐ ಥಿಂಕ್ ವೆರಿ ಗುಡ್ ಇನಿಷಿಯೇಟಿವ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಪ್ಯೂರ್ ವೆಜಿಟೇರಿಯನ್ ಬಫೆ, ಪ್ಯೂರ್ ವೆಜಿಟೇರಿಯನ್ ಇಂಡಿಯನ್ ಮೀಲ್ ಎಲ್ಲ ಹಲವಾರು ಇರ್ಬೋದು, ಪಾಸ್ಟಾಸ್ ಅದ್ರ ಜೊತೆಗೆ ಮೆಕ್ಸಿಕನ್ ನ್ಯಾಚೋಸ್ ಆಗ್ಬೋದು, ಇದೆಲ್ಲ ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟಿ ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು ಅಂದರೆ ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿರುವ 1947ಗೆ ಬರೋದನ್ನು ಮಿಸ್ ಮಾಡಬೇಡಿ. ದೇರ್ ಬಫೇಸ್ ಆರ್ ಪ್ರೈಸ್ಡ್ ಅಟ್ 650 rupees ಡ್ಯೂರಿಂಗ್ ದ ವೀಕ್ ಡೇಸ್. ಎಷ್ಟು ದೊಡ್ಡ ಸ್ಪ್ರೆಡ್ ಅನ್ನೋದನ್ನ ತೋರಿಸೋದ್ರಲ್ಲೇ ಸುಸ್ತಾಗೋಗುತ್ತೆ, ಅಷ್ಟು ಉದ್ದ ಬಫೆ ಇದೆ. ಆ್ಯಂಡ್ ವೀಕೆಂಡ್ಸಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ, ಒಳ್ಳೆ ಸರ್ವಿಸ್ ಕೊಡೋಕ್ಕೆ 750 ರೂಪಾಯಿ ಇಟ್ಟಿದ್ದಾರೆ. ಸೊ ಈ ಅವಕಾಶನ, ಈ ಒಂದು ಒಳ್ಳೆ ಸ್ವಾದಿಷ್ಟ ಆಹಾರನ ಮಿಸ್ ಮಾಡಿಬಿಡಿ. ಪ್ಯೂರ್ ವೆಜಿಟೇರಿಯನ್ಸ್ಗೆ ದಿಸ್ ಇಸ್ ಅ ಸ್ಟೀಲ್ ಡೀಲ್. ಪ್ಯೂರ್ ವೆಜಿಟೇರಿಯನ್ ಜೈನ್ ಆಪ್ಷನ್ಸ್ ಕೂಡ ಇದೆ. ಸೊ ಇಫ್ ಯುವರ್ ಜೈನ್ಸ್, ನಿಮಗೆ ಆನಿಯನ್ ಗಾರ್ಲಿಕ್ ಎಲ್ಲ ಬೇಡ ಅಂದರೆ ಅದನ್ನು ಕೂಡ ಮಾಡಿ ಕೊಡ್ತಾರೆ. ಸೊ 1947 ಇಸ್ ಎನಿ ವೆಜಿಟೇರಿಯನ್ಸ್ ಗೋ ಟು ಪ್ಲೇಸ್. ಆ್ಯಂಡ್ ಬಿಫೋರ್ ಐ ಫರ್ಗೆಟ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿತ್ ಕ್ಯಾಮ್ರಾಮನ್ ಬ್ಲೇಡ್ ಶ್ರೀನಿಧಿ ಸೈನಿಂಗ್ ಆಫ್. ತಿಂದು ತೆಗಿ, ಮಜಾ ಮಾಡಿ. ಸುರಸುಂದರ ಸುರಸುಂದರ ವಾರೆವಾ ಹೀರೋನಾ ಯಾರಿವಾ ಚೋರನಾ ಹೊಸ ಜಮಾನ